ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಈ 5 ಪ್ರಿನ್ಸಿಪಲ್ಸ್ನ RCB ಈ ಸೀಸನ್ ಫಾಲೋ ಮಾಡ್ತು ಅಂತಂದ್ರೆ ಮಗ ಏನೋ ಒಂದು ಚಾಂಪಿಯನ್ ಟೀಮ್ ಆಗಬಹುದೇನೋ ಈ ಸಲ ಅಂತ ನನಗೆ ಅನ್ನಿಸಿದೆ. ಸೊ ಈ ಸೀಸನ್ ಇಷ್ಟು ಸೀಸನ್ಗಳನ್ನು ಕೂಡ RCB ಇದನ್ನ ಮಾಡ್ಕೊಂಡು ಬಂದಿಲ್ಲ. ಸೊ ಈ ಸೀಸನ್ ಏನಾದರೂ RCB ಈ ಒಂದು ಮೂನ ಮಾಡ್ತು ಅಂತಂದ್ರೆ, ಈ 5ನ ಫಾಲೋ ಕರೆಕ್ಟಾಗಿ ಮಾಡ್ತು ಅಂತಂದರೆ ಈ ಸೀಸನ್ ಅಲ್ಲ ಅಂತಂದ್ರೂ ಕೂಡ ಬರುವಂಥ ಸೀಸನ್ಗಳಲ್ಲಿ ಯಾವುದೋ ಒಂದು ಸೀಸನ್ ಚಾಂಪಿಯನ್ ಆಗೋದಿಲ್ಲ. ನನಗೆ ಯಾಕೋ ಡೌಟ್ ಕಾಣಿಸ್ತಾ ಇಲ್ಲ. ಬಟ್ ಈ ಸೀಸನ್ನು ಇದನ್ನ ಫಾಲೋ ಮಾಡ್ತಾರ ಮಾಡೋದಿಲ್ವ ಅಂದರೆ ನನಗೆ ಇನ್ನೂ ಸಹ ಡೌಟ್ ಇದೆ. ಯಾಕೆಂತಂದರೆ RCB ಡೊಮೆಸ್ಟಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ಓವರ್ಸೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದನ್ನೇ ಜಾಸ್ತಿ. ಇವಾಗ ಕೋಚ್ ಆಗಿರ್ಬೋದು, ಡೈರೆಕ್ಟರ್ ಆಫ್ ಕ್ರಿಕೆಟ್ ಆಪರೇಷನ್ ಆಗಿರ್ಬೋದು, ಎಲ್ಲ ಓವರ್ಸೀಸ್ ಅವರೇ. ಸೊ RCB ಯಾವಾದರೂ ಕೂಡ ಓವರ್ಸೀಸ್ ಸೆಂಟ್ರಿಕ್. ಮೊದಲನೇ ದಿನನೇ ಹೇಳ್ತಿದ್ದೀನಿ, ಮೊದಲನೇ ಪ್ರಿನ್ಸಿಪಲ್ RCB ಫಾಲೋ ಮಾಡಬೇಕಾಗಿರೋದು ಐಡೆಂಟಿಫೈಯಿಂಗ್ ಡೊಮೆಸ್ಟಿಕ್ ಟ್ಯಾಲೆಂಟ್ಸ್ಗಳು ಆ್ಯಂಡ್ ಅವರಿಗೆ ಬ್ಯಾಕಿಂಗ್ ಕೊಡಬೇಕಾಗಿರೋದು RCBಯ ಕರ್ತವ್ಯ. ಸುಮ್ಮನೆ 2 ಸೀಸನು 3 ಸೀಸನು ತೊಗೊಂಬಂದು ಕೂರಿಸ್ಕೊಳ್ಳೋದಲ್ಲ. ಅವ್ರನ್ನ ಯಾವ್ದಾರ ಒಂದು ಸೀಸನ್ ಆದರೂ ಅಟ್ಲೀಸ್ಟ್ ಸ್ವಲ್ಪ ಮ್ಯಾಚ್ಗಳಾದ್ರೂ ಆಡಿಸ್ಬೇಕಾಗಿ ಬರುತ್ತೆ. ಇವಾಗ ಮನೋಜ್ ಬಾಂಡ್ಗೆ ಆಗಿರ್ಬೋದು, ಇವಾಗ 100% RCB ಬಿಡ್ತಾರೆ ಮನೋಜ್ ಬಾಂಡ್ಗೆನ, ಮತ್ತೆ ತಗೊಂತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ. ಒಟ್ಟಲ್ಲಿ ಪವನ್ ದೇಶಪಾಂಡೆ ಆಗಿ ವಿಚಾರದಲ್ಲಾಗಿರ್ಬೋದು, ಸುಮಾರು ಜನ ಪ್ಲೇಯರ್ಸ್, ಬರೀ ಕರ್ನಾಟಕ ಪ್ಲೇಯರ್ಸ್ ವಿಚಾರ ಮಾತ್ರ ಅಂತಲ್ಲ, ಸುಮಾರು ಜನ ಪ್ಲೇಯರ್ಸ್ಗಳು ಅದು ಯಾರ್ಯಾರನ್ನೋ ಎಲ್ಲ ಹಿಮಾಂಶು ಅಂತ ತೊಗೊಂಬಂದ್ರು, ಇನ್ನೂ ಯಾರ್ಯಾರನ್ನೋ ತೊಗೊಂಬ ರಾಜವರ್ಧನ್ ರಾಜವರ್ಧನ್ ಅಲ್ಲ ಯಾರನ್ನೋ ತೊಗೊಂಬಂದಿದ್ರು ಲಾಸ್ಟ್ ಸೀಸನ್, ಅದು ಲಾಸ್ಟ್ ಸೀಸನ್ ಎಲ್ಲ. ಸೊ ಅವ್ರನ್ನ ಯಾರನ್ನೂ ಕೂಡ ಆಡಿಸ್ಲೇ ಇಲ್ಲ. ಸುಮ್ಮನೆ ಚೆನ್ನಾಗಿ RCB ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂದರೂ ಕೂಡ ಅವ್ರಿಗೆ ಅವಕಾಶನೇ ಕೊಡಲಿಲ್ಲ, ಕೊಟ್ಟವ್ರಿಗೆ ಅವಕಾಶನ ಕೊಡ್ತಾಯಿದ್ರು. ಸೊ RCB ಏನು ಮಾಡಬೇಕು ಅಂದರೆ ಬೇಸಿಕಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮೆಜಾರಿಟಿ ಆಫ್ ದ ಮ್ಯಾಚಸ್ನ RCB ಆಡೋದ್ರಿಂದ 7 ಮ್ಯಾಚ್ ಅಂತೂ ಮಿನಿಮಮ್ ಇವರು ಆಡ್ತಾರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಚಿನ್ನಸ್ವಾಮಿಯಲ್ಲಿ ಯಾರು ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ ಡೊಮ್ಯಾಸ್ಟಿಕ್ಕಲ್ಲಿ ಮೆಜಾರಿಟಿ ಚಂಕ್ ಆಫ್ ದ ರನ್ಸ್ ಯಾರು ಹೊಡೆದಿದ್ದಾರೆ, ಯಾರು ಜಾಸ್ತಿ ವಿಕೆಟ್ಸ್ನ ಎತ್ತೋ ಕೇಪಬಿಲಿಟಿ ಇದೆ ಚಿನ್ನಸ್ವಾಮಿಲಿ, ಯಾರು ಸ್ಟೇಡಿಯಮ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಇಂಥವ್ರನ್ನ RCB ಪಿಕ್ ಮಾಡೋದು ಬಿಟ್ಟು ಯಾರ್ಯಾರನ್ನ ಓವರ್ಸೀಸ್ ಪ್ಲೇಯರ್ಗಳನ್ನ ತಗೋಬೇಕು, ಓವರ್ಸೀಸ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಕು ಅಂತ ಹೇಳ್ತಿಲ್ಲ ನಾನು. ಬಟ್ ಒಂಥರ ಓವರ್ಸೀಸಿಗೆ ಅವ್ರು ಕೊಡೋವಂಥ ಒತ್ತೇನಿದೆ ಅದನ್ನು ಡೊಮೆಸ್ಟಿಕ್ ಪ್ಲೇಯರ್ಸ್ಗಳಿಗೆ ಕೊಡೋದಿಲ್ಲ, ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ತೊಗೊಳೋದಿಲ್ಲ. RCB ಯಾವತ್ತೂ ಕೂಡ ಇದನ್ನೇ ಮಾಡಿದೆ. ಓವರ್ಸೀಸ್ ಡಿಪೆಂಡೆನ್ಸಿ ಅಂತೂ RCB ಮೇಲೆ ಎದ್ದೆದ್ದು ಕಾಣಿಸುತ್ತೆ, ಎಲ್ಲ ಆಸ್ಪೆಕ್ಟ್ಗಳು ಕೂಡ ಎದ್ದೆದ್ದು ಕಾಣಿಸ್ತಾ ಇರುತ್ತೆ. ಕಂಪ್ಲೀಟ್ಲಿ ಒಂದು ಸೈಡ್ ಇವಾಗ ಇಂಡಿಯನ್ ಸೈಡೇ ಡಾಮಿನೇಟ್ ಮಾಡುತ್ತೆ ಗುರು, ಇಲ್ಲ ಗುರು ಕಂಪ್ಲೀಟ್ಲಿ ಇಂಡಿಯನ್ ಸೈಡ್. ಅಂದರೆ ಇವಾಗ ಬೌಲಿಂಗ್ ಆಗಿರಲಿ, ಬೌಲಿಂಗೇ ಕಂಪ್ಲೀಟ್ಲಿ ಇಂಡಿಯನ್ ಸೈಡ್ ಇದೆ, ಬ್ಯಾಟಿಂಗ್ ಕಂಪ್ಲೀಟ್ಲಿ ಇಂಡಿಯನ್ ಸೈಡ್ ಇದೆ ಅಂತ RCB ಒಂದು ಸೀಸನ್ ಕೂಡ ತೋರಿಸ್ಕೊಂಡೇ ಇಲ್ಲ. ಓವರ್ಸೀಸ್ ಡಿಪೆಂಡೆನ್ಸಿ ಎದ್ದು ಕಾಣಿಸುತ್ತೆ. ಸೊ ಇರಬೇಕು ಓವರ್ಸೀಸ್ ಡಿಪೆಂಡೆನ್ಸಿ, ಬಟ್ RCB ಥರ ಜಾಸ್ತಿ ಇರಬಾರ್ದು. ಸೊ ಡೊಮ್ಯಾಸ್ಟಿಕ್ ಟ್ಯಾಲೆಂಟ್ಸ್ಗಳನ್ನ ಕರೆಕ್ಟಾಗಿ ಐಡೆಂಟಿಫೈ ಮಾಡಿಬಿಟ್ಟು ಅವ್ರಿಗೆ ತಕ್ಕ ಮಟ್ಟಿಗೆ ಸರಿಯಾದ ಬ್ಯಾಕಿಂಗ್ನ ಕೊಟ್ಟರು ಅಂತ ಅಂದರೆ ನನ್ನ ಪ್ರಕಾರ ಬೆಟರ್ ಆಗಿರುತ್ತೆ. ಸೊ ಇದನ್ನು RCB ಈ ಸೀಸನ್ ಮಾಡಬೇಕು ಆ್ಯಂಡ್ ಈ ಸೀಸನ್ RCB ಮಾಡುತ್ತೆ ಅನ್ನೋ ನನಗೆ ಕಾನ್ಫಿಡೆನ್ಸು ಇಲ್ಲ. ಯಾಕೆಂದರೆ ಇರೋದು ಓವರ್ಸೀಸ್ ಮ್ಯಾನೇಜ್ಮೆಂಟು. ಎರಡನೇ ರೂಲು, ಎರಡನೇ ಪ್ರಿನ್ಸಿಪಲ್ RCB ಫಾಲೋ ಮಾಡಬೇಕಾಗಿರೋದು ಈ ಸೀಸನ್ನು ಬ್ರಿಂಗಿಂಗ್ ಇಂಡಿಯನ್ ಕ್ಯಾಪ್ಟನ್. ನಾನು ಇದನ್ನು ಸುಮಾರು ದಿನದಿಂದ ಹೇಳ್ಕೊಂಡ್ಬಂದ್ಬಿಟ್ಟಿದ್ದೀನಿ, ಇಂಡಿಯನ್ ಕ್ಯಾಪ್ಟನ್ ಬೇಕು ಅಂತ. ಆ್ಯಂಡ್ ರೂಮರ್ಸು ಕೂಡ ಸ್ಪ್ರೆಡ್ ಆಗ್ತಾ ಇದೆ, ಇಂಡಿಯನ್ ಕ್ಯಾಪ್ಟನ್ ತೊಗೊಂಡ್ಬರ್ತಾರೆ RCB ಈ ಸೀಸನ್ನು ಅಂತ, ಚೇಂಜಸ್ ಆಗುತ್ತೆ ಅಂತ, ಫ್ಯಾಫ್ನ ಕಿತ್ತಾಕಬೇಕು ಅಂತ ಅನ್ಕೊಂತಿದ್ರಂತೆಲ್ಲ ರೂಮರ್ಸ್ ಸ್ಪ್ರೆಡ್ ಆಗ್ತಾ ಇದೆ. ಬಟ್ ನೋಡೋಣ ಅದೇನಾಗುತ್ತೆ ಅಂತ. ಒಬ್ಬ ಓವರ್ಸೀಸ್ ಪ್ಲೇಯರ್ ಬಂದ್ಬಿಟ್ಟು ಇಲ್ಲಿ ನಮ್ಮ ಡೊಮ್ಯಾಸ್ಟಿಕ್ ಪ್ಲೇಯರ್ಸ್ಗಳನ್ನ ಅರ್ಥ ಮಾಡಿಕೊಂಡು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೂ ಒಬ್ಬ ಇಂಡಿಯನ್ ಬಂದ್ಬಿಟ್ಟು, ಯಾಕಂದರೆ ಮೆಜಾರಿಟಿ ಆಫ್ ದ ಪ್ಲೇಯರ್ಸ್ ಆಡ್ತಿರೋದಲ್ಲಿ ಇಂಡಿಯನ್ ಪ್ಲೇಯರ್ಸ್ಗಳು, ಕಮ್ಯುನಿಕೇಷನ್ನು ಕೆಲವೊಬ್ರಿಗೆ ಬರುತ್ತೆ ಕೆಲವೊಬ್ರಿಗೆ ಬರೋದಿಲ್ಲ. ಸೊ ಆ ಥರ ಆಗ್ತಾ ಇರುತ್ತೆ. ಅದೇ ಇಂಡಿಯನ್ ಕ್ಯಾಪ್ಟನ್ ಆಯಿತು ಅಂದರೆ ಎಲ್ಲನೂ ಕೂಡ ಮ್ಯಾನೇಜ್ ಮಾಡ್ಬೋದು. ಇನ್ನು ಕಮ್ಯುನಿಕೇಷನ್ ಒಂದೇ ಅಂತ ಅಲ್ಲ, ಪ್ಲೇಯರ್ಸ್ಗಳನ್ನ ಲೋಕಲಲ್ಲಿ ಅರ್ಥ ಮಾಡ್ಕೊಳೋದಾಗಿರ್ಬೋದು. ಸೊ ಅದೆಲ್ಲ ಒಬ್ಬ ಇಂಡಿಯನ್ಗೆ ಅರ್ಥ ಆದಷ್ಟು ಓವರ್ಸೀಸ್ ಪ್ಲೇಯರ್ಗೆ ಅರ್ಥ ಆಗೋದಿಲ್ಲ. ನನ್ನ ಪ್ರಕಾರ ಅರ್ಥ ಆಗೋದೇ ಇಲ್ಲ ಪ್ಲೇಯರ್ಸ್ಗಳಿಗೆ ಅಂತ ಹೇಳ್ತಿಲ್ಲ, ಒಟ್ಟಿನಲ್ಲಿ ಅರ್ಥ ಆಗೋದು ಸ್ವಲ್ಪ ಕಷ್ಟ, ಒಂಥರ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಓವರ್ಸೀಸ್ ಪ್ಲೇಯರ್ಗಳಿಗೆ. ಅದು ಒಂದು ಮಾತ್ರ ಅಂತ ಅಲ್ಲ, ಇನ್ನೂ ಒಂದು ಆಸ್ಪೆಕ್ಟು ಕೂಡ ಇದೆ. ಮೆಜಾರಿಟಿ ಆಫ್ ದ IPL ಸೀಸನ್ ಗೆದ್ದಿರೋರು ಓವರ್ಸೀಸ್ ಕ್ಯಾಪ್ಟನ್ ಅಲ್ಲ, ಇಟ್ಸ್ ಇಂಡಿಯನ್ ಕ್ಯಾಪ್ಟನ್ನೇ. ಸಿಕ್ಕಾಪಟ್ಟೆ ಸೀಸನ್ ಗೆದ್ದಿರೋದು ಇಂಡಿಯನ್ ಕ್ಯಾಪ್ಟನ್ನೇ. ಸೊ ಅದರಿಂದ ಇದು ಒಂದು ನನ್ನ ಪ್ರಕಾರ ಪಾಸಿಟಿವ್ ಇರುತ್ತೆ ಇನ್ ಕೇಸ್ ಇಂಡಿಯನ್ ಕ್ಯಾಪ್ಟನ್ ಆಯಿತು ಅಂದರೆ. ಮೂರನೇ ಪ್ರಿನ್ಸಿಪಲ್ RCB ಫಾಲೋ ಮಾಡಬೇಕಾಗಿರೋದು ಸ್ಟಾರ್ಟಿಂಗ್ ಫ್ರಮ್ ದ ವೆರಿ ಫಸ್ಟ್ ಮ್ಯಾಚ್ ಅಂದರೆ ಪರ್ಫೆಕ್ಟ್ ಪ್ಲೇಯಿಂಗ್ 11 ಯಾವ ಥರ ಕಾಣಿಸ್ಬೇಕು. ಇಲ್ಲ ಗುರು ಈ ಟೀಮ್ ಹೋಯ್ತು ಅಂತಂದರೆ ನಮ್ಮ ಅಗೇನ್ಸ್ಟ್ ಇರುವಂಥ ಟೀಮ್, ಆಪೋಸಿಷನ್ ಟೀಮ್ನ ಸಖತ್ತಾಗಿ ಟ್ಯಾಕಲ್ ಮಾಡ್ಬೋದಾ ಅನ್ನೋ ಥರ RCB ತಲೆಯಲ್ಲೇ ಓಡಿಸ್ಕೊಂಡು ನೀಟಾಗಿ ಅದು ಮ್ಯಾನೇಜ್ಮೆಂಟ್ ಅದೆಲ್ಲ ಏನು ಮಾಡ್ತಿರ್ತಾರೋ ಗೊತ್ತಿಲ್ಲ. ಪ್ರತಿ ಸೀಸನ್ನು ಅಷ್ಟೇ ಇದು ಒಂದು ಪ್ಲೇಯಿಂಗ್ 11, ಇದು ಒಂದು ಡಬ್ಬಾ ಪ್ಲೇಯಿಂಗ್ 11, ನಾವೇ ಚೆನ್ನಾಗಿ ಪ್ಲೇಯಿಂಗ್ 11 ಮಾಡ್ತೀವಿ, ಇದಕ್ಕಿಂತ ಚೆನ್ನಾಗಿ ಪ್ಲೇಯಿಂಗ್ 11 ನಮಗೆ ಮಾಡೋಕ್ಕೆ ಬರುತ್ತೆ. ಏನು ಗುರು ಮಾಡ್ತಾವ್ರಿ ಪ್ಲೇಯಿಂಗ್ 11, ಒಳ್ಳೆ ಡಬ್ಬಾ ಕ್ವಾಲಿಟಿ ಟೀಮ್ ಥರ ಕಾಣಿಸ್ತೈತೆ, ಈ ಟೀಮ್ ಇವ್ರು ಹೊಡಿಯುತ್ತಾ ಅನ್ನೋ ಥರ ನಮ್ಗೆ ಆನ್ ಪೇಪರ್ನೇ ಕಾಣಿಸ್ಬಿಡುತ್ತೆ ಸ್ಟಾರ್ಟಿಂಗ್ ಆಫ್ ದ ಸೀಸನ್. ಆಮೇಲೆ ಬುದ್ಧಿ ಎಲ್ಲ ಕಲ್ತ್ಕೊಂತಾರೆ, ಇವ್ರನ್ನ ತರಬೇಕಾಗಿತ್ತು ಅವ್ರನ್ನ ತರಬೇಕಾಗಿತ್ತು. ನಾವು ಸೀಸನ್ ಸ್ಟಾರ್ಟಿಂಗಲ್ಲಿ ಏನು ಹೇಳ್ತಿದ್ವು, 1-2 ಮ್ಯಾಚ್ ಆದಮೇಲೆ ಏನು ಹೇಳ್ತಿದ್ವು, ಅವಾಗೆಲ್ಲ ಕಾಲ ಎಲ್ಲ ಮಿಂಚೋಗಿರುತ್ತೆ, ಅವಾಗ ಬುದ್ಧಿ ಎಲ್ಲ ಬಂದು ಮತ್ತೆ ಆ ಚೇಂಜಸ್ಗಳನ್ನೆಲ್ಲ ಮಾಡ್ಕೊಬರ್ತಾರೆ. ಬಟ್ ಅವಾಗ ಏನು ಯೂಸೇ ಆಗೋದಿಲ್ಲ. ಸೊ ಆ ಥರ ಮೂವ್ಗಳೆಲ್ಲ ಮಾಡ್ತಾರೆ ನಮ್ಮ RCB. ಸೀಸನ್ ಸ್ಟಾರ್ಟಿಂಗಲ್ಲೇ ಹೌದು 1-2 ಮ್ಯಾಚ್ ಆಗುತ್ತೆ ಪರ್ಫೆಕ್ಟ್ ಪ್ಲೇಯಿಂಗ್ 11 ಅರ್ಥೈಸ್ಕೊಳ್ಳೋದಕ್ಕೆ,
ನೋಡ್ಕೊಳ್ಳೋದಕ್ಕೆ. ಬಟ್ ಇವ್ರು ಸಿಕ್ಕಾಪಟ್ಟೆ 7-8 ಮ್ಯಾಚ್ ಆದಮೇಲೆ ಒಂದು 10 ಮ್ಯಾಚ್ ಆದಮೇಲೆ ಚೇಂಜಸ್ನ ಮಾಡ್ತೀವಿ ಅಂತಂದರೆ ಅವಾಗೆಲ್ಲ ಕಾಲ ಎಲ್ಲ ಮೀರೋಗ್ಬಿಟ್ಟಿರುತ್ತೆ. ಸೊ ಸೀಸನ್ ಸ್ಟಾರ್ಟಿಂಗಲ್ಲೇ ಕರೆಕ್ಟಾಗೆ ಪ್ಲೇಯಿಂಗ್ ಲೆವೆನ್ ಏನಿರಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನಾವು RCB. ಅಂದರೆ ಇವಾಗ ಇಂಥ ಪ್ಲೇಯರ್ನ ತಗೋಬೇಕು, ಅಂಥ ಪ್ಲೇಯರ್ನ ತಗೋಬೇಕು ಅಂತ ಅದ್ರ ಬಗ್ಗೆ ಹೇಳ್ತಿಲ್ಲ. ಒಟ್ಟಲ್ಲಿ ಪ್ಲೇಯಿಂಗ್ ಲೆವೆನ್ ಕಾಂಬಿನೇಷನ್ ಬಗ್ಗೆ RCB ಮ್ಯಾನೇಜ್ಮೆಂಟು ಸಿಕ್ಕಾಪಟ್ಟೆ ಬ್ಲಂಡರ್ಗಳನ್ನ ಮಾಡಿಬಿಟ್ಟಿದೆ ಲಾಸ್ಟ್ ಸೀಸನ್ಗಳೆಲ್ಲ. ಸೊ ಅದನ್ನ ಹೇಳ್ತಿರೋದು. ಸೊ ಪ್ಲೇಯಿಂಗ್ 11 ಕಾಂಬಿನೇಷನ್ ಪರ್ಫೆಕ್ಟ್ ಆಗಿರಬೇಕು. ನಂಬರ್ 4 ಇಟ್ಸ್ ಟೀಮ್ ಎನ್ವೈರನ್ಮೆಂಟ್ ಮಗ. ಮುಂಬೈ ಇಂಡಿಯನ್ಸ್ ಅಲ್ಲಿ ಇರುವಂಥ ಟೀಮ್ ಎನ್ವೈರನ್ಮೆಂಟ್ಗೂ, CSK ಇರೋ ಟೀಮ್ ಎನ್ವೈರನ್ಮೆಂಟ್ಗೂ, RCB ಇರೋ ಟೀಮ್ ಎನ್ವೈರನ್ಮೆಂಟ್ಗೂ ಸಿಕ್ಕಾಪಟ್ಟೆ ಲಾಟ್ ಆಫ್ ಡಿಫ್ರೆನ್ಸ್ ಅಂತೂ ಇದ್ದೇ ಇರುತ್ತೆ. ಒಂದು ಟೀಮಿಂದ ಇನ್ನೊಂದು ಟೀಮ್ಗೆ ಅದು ವೇರಿ ಖಂಡಿತ ಆಗುತ್ತೆ. ಒಂದೇ ಥರ ಅಂತೂ ಎನ್ವೈರನ್ಮೆಂಟ್ ಅಂತೂ ಇರೋದಿಲ್ಲ. ಮುಂಬೈ ಇಂಡಿಯನ್ಸ್ ಅಲ್ಲಿ ಪ್ಲೇಯರ್ಸ್ಗಳು ಎಂಜಾಯ್ ಮಾಡ್ತಾರೆ. ಅವರು ಈಚೆಗಡೆ ಬಂದಿರುವಂಥ ಪ್ಲೇಯರ್ಸ್ಗಳು ಕೇಳಿದ್ರು ಕೂಡ ಇಲ್ಲ ಮುಂಬೈ ಇಂಡಿಯನ್ಸಲ್ಲಿ ಎಂಜಾಯ್ ಮಾಡಿದೆ ಅಂತ ಹೇಳ್ತಾರೆ. CSK ಅಂತೂ ಸಿಕ್ಕಾಪಟ್ಟೆ ಒಂಥರ ಲಕ್ಸುರಿ ಫೀಲ್ ಆಗಿ ಹೋಗ್ಬಿಡ್ತಾರೆ. CSK ಹೋಗ್ಬಿಡ್ತು ಅಂದರೆ ಪ್ಲೇಯರ್ ಒಂಥರ ಫ್ಯಾಮಿಲಿ ಅಂತ ಅಂತಿರ್ತಾರೆ. ಬಟ್ ನಮ್ಮ RCBಯ ಎಕ್ಸ್ ಪ್ಲೇಯರ್ಸ್ಗಳ ನೀವು ಯಾರನ್ನೇ ಕೇಳಿದ್ರು ಕೂಡ RCBಲಿ ಒಂಥರ ಸ್ಟಾರ್ಡಮ್ ಇದೆ. ಒಂದು ಸಿಕ್ಕಾಪಟ್ಟೆ ಇವಾಗ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಸ್ಗಳೆಲ್ಲ ಏನಿರ್ತಾರೆ, AB de Villiers, ಆಮೇಲೆ ಕ್ರಿಸ್ ಗೇಲು ಅವರೆಲ್ಲ ಏನಿದ್ರು, ವಿರಾಟ್ ಕೊಹ್ಲಿ ಇವರೆಲ್ಲ ಏನಿದ್ರು. ಸೊ ಆ ಟೈಮಲ್ಲಿ ಇವ್ರನ್ನೇ ಬೇರೆ ಥರ ನೋಡೋದು, ಅಂದರೆ ನಾರ್ಮಲ್ ಇವಾಗ ಬಂದಿರುವಂಥ ಪ್ಲೇಯರ್ಸ್ಗಳನ್ನ ಒಂಥರ ನೋಡೋದು. ಸೊ ಒಂದು ಸ್ಟಾರ್ಡಮ್ಮು ಅದು ಇದು ಎಲ್ಲ ಆ ಥರ ಇರುತ್ತೆ, ಪ್ಲೇಯರ್ಸ್ಗಳಿಗೂ ಇರುತ್ತೆ, ಎಲ್ಲರಿಗೂ ಇದ್ದೇ ಇರುತ್ತೆ. ಬಟ್ ಅದೊಂಥರ ಡಿಫ್ರೆಂಟ್ ವೇಲಿ ಟ್ರೀಟ್ ಮಾಡ್ತಿರುವಂಥ ಎಲ್ಲ ಪ್ಲೇಯರ್ಸ್ಗಳನ್ನು ಸಹ ಹೇಳ್ತಾರೆ. ಸೊ ಆ ಟೀಮ್ ಎನ್ವೈರನ್ಮೆಂಟ್ ಏನಿದೆ ಅದೊಂಥರ ಫ್ಯಾಮಿಲಿ ಥರ, ಒಂದು ಬಾಂಡಿಂಗು, ಒಂದು ಫ್ರೆಂಡ್ಲಿನೆಸ್ಸು ಅದು ಇದೆಲ್ಲ ಬರಬೇಕಿಲ್ಲ ಅಂತ ಹೇಳ್ತೀರ ನಮ್ಮ RCBಲಿ. ಬಟ್ ಅದು ಪ್ಲೇಯರ್ಸ್ಗಳು ಇವಾಗ ಈಚೆ ಕಡೆ ಬರ್ತಾರಲ್ಲ, ಸುಮಾರು ಜನ ಪ್ಲೇಯರ್ಸ್ಗಳು ಎಕ್ಸಾಂಪಲ್ ಏನು ಕೊಡೋದಿಲ್ಲ, ನಾನು ಸುಮಾರು ಜನ ಹೇಳಿದ್ದಾರೆ RCB ಎನ್ವೈರನ್ಮೆಂಟ್ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ. ಪಾರ್ಥಿವ್ ಪಟೇಲ್ ಆಗಿರ್ಬೋದು, ಇನ್ನೂ ಸುಮಾರು ಜನ ಪ್ಲೇಯರ್ಸ್ಗಳು ಹೇಳಿದ್ದಾರೆ. ಸೊ ಅದೊಂದು ಮ್ಯಾಟ್ರ್ ಅಷ್ಟೇ. RCB ಟೀಮ್ ಎನ್ವೈರನ್ಮೆಂಟು ಚೆನ್ನಾಗಿ ಆಗಬೇಕು. ಅದು ಚೆನ್ನಾಗಿ ಆಗುತ್ತಾ ಆಗೋದಿಲ್ಲ ನನಗಂತೂ ಗೊತ್ತಿಲ್ಲ. ನೋಡೋಣ, ಹೋಪ್ಫುಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಈ ಸೀಸನು ಟೀಮ್ ಎನ್ವೈರನ್ಮೆಂಟು CSK ಮತ್ತು ಮುಂಬೈ ಇಂಡಿಯನ್ಸಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಆಗಲಿ ಅಂತ. 5ನೇ ಪ್ರಿನ್ಸಿಪಲ್ ರೂಲು ಇದೊಂಥರ ದುಡ್ಡು ಉಳಿಸೋವಂಥ ರೂಲ್ ಅಂತ ಹೇಳಬೇಕು. ದುಡ್ಡು ಉಳಿಸೋವಂಥ ರೂಲ್ ಅನ್ನೋದಕ್ಕಿಂತ ಇಂಡಿಯನ್ ಪ್ಲೇಯರ್ಸ್ಗಳನ್ನ ತಗೊಳ್ಳೋದಕ್ಕೆ ಈ ಒಂದು ಓವರ್ಸೀಸ್ ಡಿಪೆಂಡೆನ್ಸಿ ಏನಿದೆ ನಮ್ಮ RCB ಮೇಲೆ ಇದು ಹೋಗಬೇಕು. ಫಸ್ಟ್ ಇದು ಹೋಯ್ತು ಅಂತಂದರೆ ಅವಾಗ ಇಂಡಿಯನ್ ಪ್ಲೇಯರ್ಸ್ಗಳನ್ನ ಚೆನ್ನಾಗಿರೋನ ತಗೊಳಕ್ಕಾಗೋದು. RCB ಎಲ್ಲ ಆಪ್ಷನ್ಗಳಲ್ಲೂ ಆಲ್ಮೋಸ್ಟ್ ಮಾಡಿರೋದನ್ನು ಕೂಡ ಇದೇನೆ. ಓವರ್ಸೀಸ್ ಪ್ಲೇಯರ್ಗಳನ್ನ ತಗೊಳ್ಳೋವಂಥ ವಿಚಾರದಲ್ಲಿ ಕೋಟಿ ಗಟ್ಟಲೆ ಸುರಿತಾರೆ RCB. ಸೊ ಅದು ಯೂಸ್ ಆಗೋದಲ್ಲ. ಲಿಟಲಿ ಸುಮಾರು ಸಲ ನೋಡಿದ್ವಿ ಓವರ್ಸೀಸ್ ಪ್ಲೇಯರ್ಗಳನ್ನ ತಗೊಂತ RCB ಕೋಟಿ ಗಟ್ಟಲೆ ಕೊಟ್ಬಿಟ್ಟು ಅವ್ರು ಏನು ಕೂಡ ಇಂಪ್ಯಾಕ್ಟ್ ಮಾಡೋದಿಲ್ಲ. ಇನ್ಫ್ಯಾಕ್ಟ್ ಟ್ರೇಡು ಕೂಡ ಮಾಡ್ತಾರೆ. ಅಷ್ಟೊಂದು ಹೆವಿ ಅಮೌಂಟ್ನೆಲ್ಲ ಕೊಟ್ಬಿಟ್ಟು ಅವ್ರೇನು ಕೂಡ ಯೂಸ್ ಆಗೋದಿಲ್ಲ. ಸೊ RCB ಮಾಡುವಂಥ ಮಿಸ್ಟೇಕ್ ಇದನ್ನೇ. RCB ಆಕ್ಷನಲ್ಲಿ ಒಂಥರ ತೋಪಡ್ಕೊಂಡು ಹೊರಟೋಗ್ಬಿಡ್ತಾರೆ. ಅದೇ ಓವರ್ಸೀಸ್ ಪ್ಲೇಯರ್ಗಳಿಗೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡೋದು, ಇಂಡಿಯನ್ ಪ್ಲೇಯರ್ಸ್ಗಳನ್ನ ಚೀಪಾಗಿ ಮಾಡ್ಬಿಟ್ಟು ಕಮ್ಮಿ ಅಮೌಂಟ್ಗೆ ಸಿಗೋವಂಥ ಪ್ಲೇಯರ್ಸ್ಗಳನ್ನ ತೊಗೊಳ್ಳೋವಂಥದ್ದು. ಸೊ ಈ ಥರ ಮಾಡೋದ್ರಿಂದನೇ RCB ಒಂಥರ ಬ್ಯಾಕ್ ಫುಟಲ್ಲಿ ಸ್ಟ್ರೈಟ್ ಅವೇ ಉಳ್ಕೊಂಡ್ಬಿಡ್ತಾರೆ ಆಪ್ಷನಲ್ಲಿ. ಸೊ ಈ ಥರ ಮಾಡ್ತು ಅಂತ ಅಂದರೆ ನನ್ನ ಪ್ರಕಾರ ಈ ಸೀಸನ್ನು ಕೂಡ ಬ್ಯಾಕ್ ಫುಟಲ್ಲಿ ಉಳ್ಕೊಂತಾರೆ. ಅದೇ ಓವರ್ಸೀಸ್ ಪ್ಲೇಯರ್ಗಳ ಮೇಲೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡೋದು, ಕೋಟಿ ಗಟ್ಟಲೆ 10 ಕೋಟಿ 15 ಕೋಟಿ 20 ಕೋಟಿ ರೇಂಜ್ಗಾದರೂ ಹೋಗೋಕ್ಕೆ ರೆಡಿ ಇರ್ತಾರೆ ಓವರ್ಸೀಸ್ ಪ್ಲೇಯರ್ಗಳು. ಅದೇ ಇಂಡಿಯನ್ ಪ್ಲೇಯರ್ಸ್ಗಾದರೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ಸೊ ಇದು RCB ಮಾಡೋವಂಥ ಆಬ್ವಿಯಸ್ ಮಿಸ್ಟೇಕು ಕಳೆದ ಸೀಸನ್ಗಳೆಲ್ಲದನ್ನು ನೋಡ್ಕೊಂಬಂದ್ರೂ ಕೂಡ. ಸೊ ಇದಿಷ್ಟು 5 ಮಿಸ್ಟೇಕ್ಸ್ಗಳು RCB ಏನಾದರೂ ತಿದ್ದುಕೊಂಡು ಮುಂದೆ ಹೋಯ್ತು ಅಂದರೆ ನನ್ನ ಪ್ರಕಾರ ಈ ಸೀಸನ್ ಅಲ್ಲ ಅಂತಂದ್ರೂ ಕೂಡ ಗೋಯಿಂಗ್ ಫಾರ್ವರ್ಡ್ 3 ಸೀಸನಲ್ಲಿ ಯಾವ್ದಾದ್ರು ಒಂದು ಸೀಸನ್ ಚಾಂಪಿಯನ್ ಆಗೋದ್ರಲ್ಲಿ ಯಾಕೋ ಡೌಟ್ ಕಾಣಿಸ್ತಿಲ್ಲ. ಬಟ್ ಈ ರೂಲ್ಗಳನ್ನ RCB ಫಾಲೋ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಯಾಕೆಂದರೆ RCB ಅಂತಂದರೆ ಒಂಥರ ಓವರ್ಸೀಸ್ ಡಿಪೆಂಡೆನ್ಸಿ ಅಂದರೆ RCB ಅನ್ನೋ ಥರನೇ ಪ್ರೂವ್ ಹಾಕೊಂಡು ಪದೇ ಪ್ರತಿಯೊಂದು ಸೀಸನ್ ಕೂಡ RCB ಬರ್ತಾನೆ ಇದೆ. ಸೊ ಈ ಒಂದು ಓವರ್ಸೀಸ್ ಟ್ಯಾಗ್ಲೈನ್ ಅನ್ನೋದನ್ನ RCB ಯಾವಾಗ ನಿಕಲ್ ಮಾಡಿಬಿಟ್ಟು ಸೈಡಲ್ಲಿ ಇಡುತ್ತೋ ಅವಾಗಲೇ RCB ಉದ್ಧಾರ ಆಗೋದು ಮಗ. ನೋಡೋಣ. ಇಂಡಿಯನ್ ಪ್ಲೇಯರ್ಸ್ಗಳು ಬೇಸಿಕಲಿ RCB ಚೆನ್ನಾಗಿರೋರನ್ನ ತೊಗೊಬೇಕು ಓವರ್ಸೀಸ್ ಪ್ಲೇಯರ್ಗಳಿಗಿಂತ. ನೋಡೋಣ ಅದೇನಾಗುತ್ತೆ ಈ ಸೀಸನ್ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.